ಹಲೋ ಎವ್ರಿವನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಬೆಂಗಳೂರಲ್ಲಿರೋದ್ರಿಂದ ಪ್ರಸಿದ್ಧ ದೇವಸ್ಥಾನ ಆಗಿ ದೊಡ್ಡ ಗಣಪತಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಈ ದೊಡ್ಡ ಗಣಪತಿ ದೇವಸ್ಥಾನ ಇರೋದು ಬಸವನಗುಡಿಲಿ. 5 ಎಕರೆ ದೊಡ್ಡ ಜಾಗದಲ್ಲಿರುವಂಥ ದೊಡ್ಡ ಗಣಪತಿ ಮತ್ತು ಬಸವಣ್ಣನ ದೇವಸ್ಥಾನ ನೀವು ಇಲ್ಲಿ ನೋಡ್ಬೋದು. ಬಸವಣ್ಣ ಸಹ ಬಹಳ ದೊಡ್ಡದಾಗಿದೆ. ಈ ಪ್ರತಿ ಒಂದು ಕಾರ್ತಿಕ್ ಸೋಮವಾರದಲ್ಲೂ ಕೊನೆಯಲ್ಲಿ ನಡೆಯುವಂಥ ಕಡಲೆಕಾಯಿ ಪರಿಷೆ ಕೂಡ ಇಲ್ಲೇ ನಡೆಯುತ್ತೆ. ಸೊ ಹಾಗಾಗಿ ತುಂಬ ಜನ ಪ್ರವಾಸಿಗರು ಕೂಡ ಬರ್ತಾರೆ. ಈ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ನೀವು ಕುಳಿತಿರುವ ಭಂಗಿಯಲ್ಲೇ ನೋಡ್ಬೋದು ದೇವ್ರನ್ನ. ಅಂದರೆ ಚತುರ್ಭುಜ ಅಂದರೆ 4 ಕೈಗಳುಳ್ಳುವ ಈ ಗಣೇಶನ ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಶಂಖಚಕ್ರ ಪ್ರಸಾದನ ಹಿಡಿದು ಕೂತಿರುವ ಗಣಪನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬೆಣ್ಣೆ ಅಲಂಕಾರ ನೋಡುವಾಗಂತೂ ಇನ್ನೂ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಳ್ಳೆ ಕೆಲಸ ಆಗಬೇಕು ಅಂತೇಳಿದ್ರೆ ಇಲ್ಲಿ ಬಹಳಷ್ಟು ಜನ ಬಂದು ಇಲ್ಲಿ ಕೋರಿಕೆನ ಸಲ್ಲಿಸೋದು ಕೂಡ ಉಂಟು. ಹಾಗಾಗಿ ವಾಹನ ತಗೊಂಡಾಗ ಬಹಳಷ್ಟು ಜನ ಕೂಡ ಇಲ್ಲಿ ಬಂದು ಗಾಡಿ ಪೂಜೆ ಕೂಡ ಮಾಡಿಸ್ತಾರೆ. ತುಂಬಾ ಪ್ರಸಿದ್ಧ. ಅಂದರೆ ನೀವು ಪ್ರತಿ ಸತಿ ನೀವು ಬಂದಾಗಲೂ ಗಣಪನ ನೋಡಿದಾಗ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾನೆ. ಅಷ್ಟು ಚೆಂದ ಅಲಂಕಾರ ಕೂಡ ಮಾಡ್ತಿರ್ತಾರೆ. ನಾನು ಬಂದಿದ್ದು ಗೌರಿ ಹಬ್ಬ ಆಗಿರೋದ್ರಿಂದ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು. ಎಲ್ಲ ಅಲಂಕಾರ ಎಲ್ಲ ನೋಡ್ಕೊಂಡು ನಂತರ ದೇವಸ್ಥಾನಕ್ಕೆಲ್ಲ ಹೋಗಿ, ದೇವಸ್ಥಾನ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸಲ್ಲಿ ಮಾತ್ರ ಓಪನ್ ಇರುತ್ತೆ. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಂತರ ಇಲ್ಲಿ ದೊಡ್ಡ ಬಸವಣ್ಣನ ಕೂಡ ಹೋಗ್ಬೋದು. ಈ ಮೆಟ್ಲು ಮೂಲಕನೂ ಹೋಗ್ಬೋದು. ಮೆಟ್ಲು ಹತ್ತೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಈ ಥರ ವಾಕಿಂಗಲ್ಲೂ ಕೂಡ ನೀವು ಹೋಗ್ಬೋದು. ಈ ಕಡೆ ಸೈಡಲ್ಲಿ ಲೆಫ್ಟಲ್ಲಿ ಬಂದರೆ ನೀವು ವಾಕಿಂಗಲ್ಲಿ ಸಹ ನೀವು ಹೋಗ್ಬೋದು. ಇದ್ರ ಸಮೀಪ ಬಂದು ಬ್ಲೂಗಲ್ ರಾಕ್ ಪಾರ್ಕ್ ಇದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳನ್ನ ಆಟ ಆಡ್ಸೋಕ್ಕಾಗಲಿ, ವಾಕಿಂಗ್ ಮಾಡೋಕ್ಕಾಗಲಿ, ಸುತ್ತಮುತ್ತ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ನಾನು ಏನು ತೋರಿಸ್ತಾ ಇದ್ದೀನಿ ಅದೆಲ್ಲ ಒಂದು ಕಡಲೆಕಾಯಿ ಪರಿಷೆ ಏನು ಮಾಡ್ತಾ ಇದ್ದಾರೆ ಆ ಒಂದು ಸಣ್ಣ ಸಣ್ಣ ತುಣುಕನ್ನ ಇಲ್ಲಿ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು ಪಾರ್ಕ್, ಅಲ್ಲೂ ಕೂಡ ಚೆನ್ನಾಗಿದೆ. ಆ ಪಾರ್ಕ್ ಇದನ್ನು ಹೇಳಿದ್ನಲ್ಲ, ಬ್ಲೂಗಲ್ ರಾಕ್ ಪಾರ್ಕ್ ಅದು. ಸೊ ಅದೆಲ್ಲ ನೋಡಿದ ನಂತರ ಸ್ವಲ್ಪ ಮೇಲೆ ಹೋದರೆ ನಿಮಗೆ ಅಲ್ಲಿ ಮೆಟ್ಲು ಹತ್ಲಿಕ್ಕೆ ಆಗಲ್ಲ ಅಂದರೆ ನೀವು ಈ ಕಡೆ ಬಂದಾಗ ನೀವು ಈ ಮೂಲಕ ಹೋಗ್ಬೋದು ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ. ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿ ತುಂಬಾ ಹಿನ್ನೆಲೆ ಇದೆ. ಅದಕ್ಕೊಂದು ಪುರಾಣ ಕತೆ ಕೂಡ ಇದೆ. ಅದು ಯಾವಾಗಾದರೂ ಒಂದ್ಸತಿ ನಾನು ಬಸವಣ್ಣನ ವಿಡಿಯೋ ಮಾಡಿದಾಗಲೇ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನಾನು ಇವಾಗೆಲ್ಲ ದೇವಸ್ಥಾನ ಪೂಜೆ ಎಲ್ಲ ಮುಗಿಸು ಹೊರಡ್ತಾ ಇದ್ದೀನಿ. ಏನು ಕೊಡಿಸ್ತೀವಿ ಈಗ ನನಗೆ? ದೊಡ್ಡ ಗಣಪತಿ ದೇವಸ್ಥಾನ ನೋಡಿದ್ರಿ ಅಲ್ವಾ? ನೆಕ್ಸ್ಟ್ ಸತಿ ಯಾರಾದರೂ ದೊಡ್ಡ ಗಣಪತಿ ದೇವಸ್ಥಾನ ವಿಸಿಟ್ ಮಾಡಬೇಕು ಅಂದರೆ ಕೊನೆ ಕಾರ್ತಿಕ್ ಸೋಮವಾರದಲ್ಲಿ ಬನ್ನಿ. ಕಡಲೆಕಾಯಿ ಪರಿಷೆ ಸೂಪರಾಗಿ ಆಗುತ್ತೆ. ವೆರೈಟಿ ಥಿಂಗ್ಸ್ ಆಗಲಿ, ಮಲ್ಟಿಪಲ್ಸ್ ಎಲ್ಲ ಥರ ಲ್ಯಾಂಗ್ವೇಜಸ್ಸವರು ಬಂದು ಇಲ್ಲಿ ಸ್ಟೇಟವ್ರು ಬಂದು ಕಲ್ಚರ್ನ ಸೆಲೆಬ್ರೇಟ್ ಮಾಡೋವಂಥ ಒಂದು ಏನು ಹೇಳ್ತಾರೆ ಪರಿಷೆ. ಬನ್ನಿ. ಬಸವಣ್ಣನ ದೇವಸ್ಥಾನ ಆಚೆಗಡೆ ಬಂದರೆ ಸ್ವಲ್ಪ ನೀವು ಸಣ್ಣ ಸಣ್ಣ ಶಾಪಿಂಗ್ ಕೂಡ ಮಾಡ್ಬೋದು. ಮಾಡ್ಕೊಂಡು ಪುನಃ ನೀವು ಕೆಳಗಡೆ ಹೋದರೆ ಮತ್ತು ಪುನಃ ಗಣೇಶನ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಈಚೆ ಎಕ್ಸಿಟ್ ಕೂಡ ನಿಮಗೆ ಹೋಗೋ ದಾರಿ ಕೂಡ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಂದು ವಿಶೇಷವಾದ ಜಾಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಮುಂದಿನ ವಿಡಿಯೋ ಎಲ್ಲಿ ಅಂತ ಗೆಸ್ ಮಾಡ್ತೀರಿ. ಬಹಳ ವಿಶೇಷವಾದ ದೇವಸ್ಥಾನ ಕೂಡ ಹೌದು.